ಸಿಎಂ ಸಿದ್ದರಾಮಯ್ಯನವರ ಸುತ್ತಲೂ ಕೂಡ ಈಗ ಗಿರಿಕಿ ಹೊಡಿತಾ ಇರುವಂಥ ಮೂಢ ಆರೋಪ ಏನಿದೆ, ಈ ಆರೋಪಕ್ಕೆ ಕೇಂದ್ರ ಸಚಿವರಾಗಿಂತ ಕುಮಾರಸ್ವಾಮಿ ಅವರು ಒಂದು ಹೊಸ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಬಹಳ ದೊಡ್ಡ ಟ್ವಿಸ್ಟ್ ಅದು. ಯಾರೆಲ್ಲ ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕ್ಬಿಟ್ಟಿದಾರೋ ಅವರೇ ಈ ಅಕ್ರಮವಲ್ಲ ಬಯಲಿಗಿಳಿದಿದ್ದಾರೆ ಅಂತ ಹೇಳಿ. ಯಾರೆಲ್ಲ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಮೊದಲನೇದವ್ರು ಯಾರಿದ್ದಾರೆ, ಎರಡನೇದವರು ಯಾರಿದ್ದಾರೆ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಹೊಸ ಆರೋಪ ಇದು. ಇನ್ನೊಂದು ಕಡೆಗೆ ಭೈರತಿ ಸುರೇಶ್ ಅವರ ಮೇಲೆ ವಿಶ್ವನಾಥ್ ಅವರು ಏಕವಚನದಲ್ಲೆಲ್ಲ ಪ್ರಹಾರ ಮಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡಿ. ಮುಡಾ ಹಗರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಹೊಸ ಬಾಂಬ್ ಸಿಡಿಸಿದ ಕೇಂದ್ರ ಸಚಿವ ಎಚ್ಡಿಕೆ. ಮುಡಾ ಹಗರಣದ ವಿಚಾರದಲ್ಲಿ ಈಗ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಮಧ್ಯಪ್ರವೇಶ ಆಗಿದೆ. ಇವತ್ತು ಮೈಸೂರಿಗೆ ಆಗಮಿಸಿದಂತಹ ಎಚ್ಡಿಕೆ ಮುಡಾ ಹಗರಣ ಸಂಬಂಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋದ್ರಿಂದ ಮುಡಾ ಹಗರಣ ಬಯಲಾಗಿದೆ. ಇಷ್ಟು ದಿನ ಹೊರಗಬಾರದಂತಹ ಹಗರಣ ಈಗ ಬಂದಿದ್ಯಾಕೆ? ಇದರ ಹಿಂದೆ ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕಿದವರ ಪಾತ್ರ ಇದೆ ಅಂತ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಪ್ರಕರಣದ ಹಿಂದೆ ಇದ್ದಾರೆ ಅಂತ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಪಾರದರ್ಶಕತೆ, ಅವರ ಆಡಳಿತ ಹೇಗಿದೆ ಅಂತಕ್ಕಂಥದ್ದನ್ನ ಅವರ ಪಕ್ಷದಲ್ಲೇ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಆಸೆ ಇಟ್ಟವರು ಇದೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ಅವ್ರನ್ನ ಇಳಿಸ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದು ಚರ್ಚೆ ನಡೀತಾ ಇದೆ ರಾಜಕೀಯದ ವಲಯದಲ್ಲಿ. ಅದನ್ನು ನಿಮ್ಮ ಮುಂದೆ ಹೇಳಿ. ಈ ಮೂಢ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರುಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು. ಇಷ್ಟು ದಿವಸ ಆಗದಿರೋದು ಈಗ ಯಾಕೆ ಬಂತು? ಸಿಡಿ ಫ್ಯಾಕ್ಟರಿ ಬಂದ್, ಈಗ ಮುಡಾ ಫ್ಯಾಕ್ಟರಿ ಶುರು. ಕಾಂಗ್ರೆಸ್ನವರ ಒಳ ಕುಮ್ಮಕ್ಕಿನಿಂದಾನೇ ಹಗರಣ ಬಯಲು. ಇನ್ನು ಎಚ್ಡಿಕೆ ಇಷ್ಟಕ್ಕೆ ಸುಮ್ಮನಾದ್ರು ಅಂತ ತಿಳ್ಕೋಬೇಡ್ರಿ. ಮುಂದುವರೆದು ಮಾತನಾಡಿದಂತಹ ಇವರು, ಸಿಡಿ ಫ್ಯಾಕ್ಟರಿ ಬಂದ್ ಆಯ್ತು, ಈಗ ಮುಡಾ ಫ್ಯಾಕ್ಟರಿ ಶುರುವಾಗಿದೆ. ಬಿಜೆಪಿಯವರು ಈ ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಹಗರಣ ಆಚೆಗೆ ಬರೋದಿಕ್ಕೆ ಕಾಂಗ್ರೆಸ್ನವರೇ ಒಳಗೆ ಕುಮ್ಮಕ್ಕನ್ನ ಕೊಡ್ತಿದ್ದಾರೆ. ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಈ ಮೂಡ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ, ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ಎಚ್ಡಿ ಕುಮಾರಸ್ವಾಮಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನು ಈ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧನೂ ಎಚ್ಡಿಕೆ ಹರಿಹಾಯ್ದಿದ್ದಾರೆ. ಸಿಎಂ ಪತ್ನಿಗೆ ಆ ಜಾಗ ಹೇಗೆ ಬಂತು ಅಂತಾನೂ ನನಗೆ ಗೊತ್ತಿದೆ. 62 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸಿಎಂ ಕೇಳಿದ್ದಾರೆ. ಭೂಮಿ ಕಳ್ಕೊಂಡಂತಹ ರೈತರು ಪರಿಹಾರಕ್ಕಾಗಿ ಬೀದಿಯಲ್ಲಿ ಅಲ್ದಾಡ್ತಿದ್ದಾರೆ. ಅವ್ರಿಗೆ ರೇಟ್ ಫಿಕ್ಸ್ ಮಾಡುವಾಗ ಹೇಗ್ ಮಾಡ್ತೀರಾ? ನಿಮ್ಮ ಪತ್ನಿಯ ಹಣ ಕೇಳ್ತಾ ಇದ್ದೀರಲ್ಲ, ಆ ದೇವರು ಮೆಚ್ತಾನ ಅಂತ ಸಿಎಂ ರನ್ನ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗಳ ಹೆಸರಿನಲ್ಲಿ ರಸ್ತೆಗೋ, ರೈಲ್ವೆ ಯೋಜನೆಗಳಿಗೋ, ನೀರಾವರಿ ಯೋಜನೆಗಳಿಗೋ ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ, ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಅದಕ್ಕೆ 62 ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಸರ್ಕಾರವೇ ಕೊಡಬೇಕು ಅಂತ ಹೇಳಿ. ಆ ಅಮಾಯಕರು ರೈತರ ಭೂಮಿನ ರಾತ್ರೋರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತಿರಲ್ಲ, ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ಇನ್ನು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದು, ಅದೇನು ಹೇಳಿದ್ರು, ಎಷ್ಟು ಪರಿಹಾರ ಹಣ ಬರಬೇಕು ಅಂತ ಹೇಳಿದ್ರು ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಬಿಡೋಣ. 3 ಎಕರೆ 16 ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೂಡಾದವರು ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ. ಮೂಡ ಮೀಟಿಂಗ್ನಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ನಾವು 50-50 ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ, ಓನ್ಲಿ 50-50. ನಮಗೆ 3 ಎಕರೆ 16 ಗುಂಟೆನೇ ಕೊಡಬೇಕು, ಲ್ಯಾಂಡ್ ಟು ಲ್ಯಾಂಡ್. ನಾವು ಆಗಲಿ ಆಯ್ತಪ್ಪ 50-50 ಅಂತ ಇದ್ದೀರಿ, 50-50ನೇ ಕೊಡಿ ಅಂತ. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ? ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವೇನ್ರಿ? ಸಿದ್ದರಾಮಯ್ಯ ಮಣ್ಣಿನ ಹಿಂದೆ ಹೋಗ್ತಾ ಇರೋದು ಯಾಕೆ? ಸಿಎಂ ವಿರುದ್ಧ ಮಾರ್ಮಿಕವಾಗಿ ಕುಟುಕಿದ ಹಳ್ಳಿ ಹಕ್ಕಿ. ಇನ್ನು ಇದೇ ವಿಚಾರವಾಗಿ ಹಳ್ಳಿ ಹಕ್ಕಿ ಸಿದ್ದರಾಮಯ್ಯ ವಿರುದ್ಧ ಕುಟುಕಿದ್ದಾರೆ. ಸಮಾಜವಾದಿ ಮನಸ್ಸಿನ ಸಿದ್ದರಾಮಯ್ಯ ಯಾಕೆ ಈ ರೀತಿ ಮಣ್ಣಿನ ಹಿಂದೆ ಹೋಗುವ ಹಾಗೆ ಬದಲಾವಣೆ ಆದ್ರೂ ಗೊತ್ತಾಗ್ತಿಲ್ಲ. ಹಣಕಾಸು ಸಚಿವರಾದವರು ಹೀಗ್ ಮಾತನಾಡಿದ್ರು ಹೇಗೆ? ಅಷ್ಟೇ ಅಲ್ಲ, ನೀವು ನಿಮ್ಮ ಅವಧಿಯಲ್ಲಿ ಒಂದು ಸೈಟ್ ಆದ್ರೂ ಜನಸಾಮಾನ್ಯರಿಗೆ ಕೊಡಿಸುತ್ತೀರಾ? ಈ ಜಮೀನ್ ಎಲ್ಲಿತ್ತು, ಯಾರು ಖರೀದಿಸಿದ್ರು ಎಲ್ಲವೂ ಗೊತ್ತಿದೆ ಅಂತ ಎಂಎಲ್ಸಿ ವಿಶ್ವನಾಥ್ ಕುಟುಕಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆದಾಗ ನನಗೆ 62 ಕೋಟಿ ಬರಬೇಕಾಗಿತ್ತು ಅಂತ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ, ಆರ್ಥಿಕ ಸಚಿವರು ಕೂಡ ಹೋದರು. ಇಸ್ ಅ ಫಿನಾನ್ಸ್ ಮಿನಿಸ್ಟರ್ ಆ್ಯಂಡ್ ಅನ್ ಅಡ್ವೊಕೇಟ್ ಆಲ್ಸೋ. ನಾನು ಲಾಯರ್ ಅಂತಾರೆ. ಏನಪ್ಪ ಲಾಯರು?
ಎಲ್ಲಾದ್ರೂ ರಿಟ್ರಾಸ್ಪೆಕ್ಟಿವ್ ಕಾನೂನುಗಳಿದಾವ ಈ ದೇಶದಲ್ಲಿ? ಒಂದು ಸರ್ಕಾರ ಮಾಡಿದ್ದೀನ ಇವತ್ತು ಮಾಡಿದ್ದೀನಿ ಇಲ್ಲ ರೀ, 1947 ಸ್ವಾತಂತ್ರ್ಯ ಬಂತು ಅಲ್ಲಿಂದ ತಗೊಳ್ರಿ ಏನಕ್ಕಾಗತ್ತಾ? ಏನೋ ಇದರ ಮಧ್ಯೆ ಎಚ್ ವಿಶ್ವನಾಥ್ ಮತ್ತು ಸಚಿವ ಭೈರತಿ ಸುರೇಶ್ ಅವರ ಜಟಾಪಟಿ ಮುಂದುವರೆದಿದೆ. ಇದೇ ಹಗರಣದ ಬಗ್ಗೆ ಹಳ್ಳಿ ಹಕ್ಕಿ ಧ್ವನಿ ಎತ್ತಿದ್ದು ಸಚಿವ ಭೈರತಿ ಸುರೇಶ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅತ್ತ ಭೈರತಿ ಕೂಡ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಭೈರತಿ ಸುರೇಶ್ HOD ಮಿನಿಸ್ಟ್ರು, ಅವ್ನಿಗೆ HOD ಕೊಡೋದೇ ಇಲ್ಲ ರೀ, ರಿಯಲ್ ಎಸ್ಟೇಟ್ ಗಿರಾಕಿ ಅವನು. ಅವ ಹೇಳ್ತಾನೆ ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಬಾರಿ ಫಾಸ್ಟ್ ಆಗಿ, ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ 2 ACPಗಳೆಲ್ಲ ಹಾಕೊಂಡು ಆಮೇಲೆ ಏನ್ ಹೇಳ್ಬಿಟ್ಟು ಹೋಗ್ತಾರೆ, ನಾನು ಅದು ಕ್ಯಾನ್ಸಲ್ ಮಾಡಿದೀನಿ, ಇದು ಯಾವ್ದಕ್ಕೆ ಆದೇಶ ಬಂದೈತಾ? ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರ್ಲಿಲ್ಲ, ಬರೀ ಬೊಗಳೆ. ಆಮೇಲೆ ನಾನು ನಾನ್ ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದು, ನೀನ್ ಯಾವನೋ ನೀನು ಸುರೇಶ, ನೀನ್ ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ. UD ಮಿನಿಸ್ಟರ್ ನೀನು. ನಾನು 7 ಸೈಟ್ ಕೇಳ್ಬೇಕಾದ್ರೆ 7 ಸೈಟ್ಗೆ ಅರ್ಜಿ ಹಾಕಿರ್ಬೇಕೆ ನಾನು. ನನ್ನ ಅರ್ಜಿ ಕಾಪೀಸ್ ಏನಾರು ನೀನು ತಂದು ಕೊಟ್ಟಿದ್ದೀನಾ? 4 ವಾರ ತಗೊಂಡಿದ್ದೀನಿ, ಟೈಮ್ ಕೊಡ್ತೀನಿ ನೋಡ್ರಿ. ಅವನು ಯಾರು ವಿಶ್ವನಾಥ್? ಸಿಂಗ್ಯುಲರ್ ಆಗಿ ಮಾತಾಡಕ್ ನನಗೂ ಬರ್ತದೆ. ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು? ಅವ್ನು ಊಹಿಸಿ, ಅವ್ನು ಯಾರು? ಅವ್ನ ಸೈಟ್ ಕೇಳಕ್ ಬಂದಿದ್ದ, ಅವನು ಅವ್ನ ಮಗ ಇಬ್ರು ಬಂದಿದ್ರು. ಟೈಮ್ ಬಂದಾಗ ನಾನು ಮಾಡ್ತೀನಿ, ಅವನೊಬ್ಬನೆಲ್ಲ ಮಾತಾಡಕ್ ಬರೋದು. ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ. ಮತ್ತೆ ಅವನು ಇದೇ ತರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ. ಒಟ್ಟಾರೆ ಮುಡಾ ಹಗರಣ ರಾಜಕೀಯ ಕೆಸರೆರಚಾಟಕ್ಕೆ ಬಹಳ ದೊಡ್ಡ ವಿಷಯವಾಗಿದೆ. ಹಗರಣ ಲಾಜಿಕ್ ಎಂಡಿಗೆ ಹೋಗೋದಕ್ಕಿಂತ ಪೊಲಿಟಿಕಲ್ ಟೀಕೆಗೆ ಅಸ್ತ್ರವಾಗಿದ್ದು ಬೇಸರದ ವಿಚಾರ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.